ಪಿರಿಯಾಪಟ್ಟಣ ತಾಲೂಕಿನ ಸಂಗರಶೆಟ್ಟಹಳ್ಳಿ ಗ್ರಾಮದ ಕೊಳ್ಳಿಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತಾಲೂಕಿನ ಮಾಜಿ ಶಾಸಕರಾದ ಕೆ ಮಹದೇವ್ರವರು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ತಮ್ಮ ಅಧಿಕಾರದ ಅವಧಿಯಲ್ಲಿ 12 ಲಕ್ಷ ರು ಅನುದಾನ ನೀಡಿದ್ದ ತಾಲೂಕಿನ ಸಂಗರಶೆಟ್ಟಹಳ್ಳಿ ಗ್ರಾಮದ ಕೊಳ್ಳಿಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಾರ್ತಿಕ ಸೋಮವಾರದಂದು ಮಾಜಿ ಶಾಸಕರಾದ ಕೆ ಮಹದೇವ್ರವರು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ನಂತರ ಗ್ರಾಮಸ್ಥರನ್ನುದ್ದೇಶಿಸಿ ಮಾತನಾಡಿದರು. ನಿಜ, ನಾನು ಈ ಗ್ರಾಮಕ್ಕೆ ಬರಬೇಕು ಅಂತಕ್ಕಂಥ ವಿಚಾರವನ್ನ ನೀವೆಲ್ಲರೂ ಬಹಳ ಪ್ರೀತಿಯಿಂದ ಬಯಸಿದ್ರಿ. ಆದರೆ ಬರೋದಕ್ಕೂ ಕಾಲ ಕೂಡಿ ಬರಬೇಕು ಅನ್ನೋದಕ್ಕೆ ಈ ಶುಭ ಕಾರ್ತಿಕ ಸೋಮವಾರ ಕಾರಣ ಆಯಿತು. ಈ ಸೋಮವಾರ ಶಿವನಿಗೆ ಬಹಳ ಪ್ರಿಯವಾದಂತಹ ದಿನ, ಪ್ರಥಮ ಕಾರ್ತಿಕ ಸೋಮವಾರ. ನಾನೇನೋ ಒಂದು ಶಾಸಕನಾಗಿದ್ದ ಸಂದರ್ಭದಲ್ಲಿ 12 ಲಕ್ಷ ರೂಪಾಯಿ ದೇವಸ್ಥಾನದ ನಿರ್ಮಾಣಕ್ಕೆ ಬಿಡುಗಡೆ ಮಾಡಿಕೊಟ್ಟಿದ್ದೆ ಲ್ಯಾಂಡ್ ಆರ್ಡರ್ ಮುಖಾಂತರ. ಅದನ್ನ ಯಾಕೋ ನೀವುಗಳು ಸಮರ್ಪಕವಾಗಿ ಬಳಸ್ಕೊಂಡು ಆ ದೇವಸ್ಥಾನ ನಿರ್ಮಾಣ ಮಾಡಬೇಕು, ಹೆಚ್ಚಿಗೆ ಅನುದಾನ ಬೇಕು ಅಂತ ಹೇಳಿದ್ರೆ ನಮ್ಗೆ ಅವಕಾಶ ಇದೆ, ಅಧಿಕಾರ ಇದೆ, ಅದನ್ನು ಸದ್ಬಳಕೆ ಮಾಡಬೇಕು ಅನ್ನುವಂತಕ್ಕಂಥ ಯೋಚನೆ ಮಾಡಲಿಲ್ಲ. 5 ವರ್ಷ ಮುಗಿದ ಮೇಲೆ ಆ ಹಣ ವಾಪಸ್ ಹೋಗಿರಲಿಲ್ಲ, ಲ್ಯಾಂಡ್ ಆರ್ಡರ್ನಲ್ಲೇ ಇತ್ತು. ಈಗ ಇರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ಸಚಿವರು ಬಂದು ಗುದ್ದಿ ಪೂಜೆ ಮಾಡಿದ್ದಾರೆ, ಸಂತೋಷ. ಯಾವುದೇ ಒಂದು ಒಳ್ಳೆ ಕಾರ್ಯ ನಮ್ಮ ಕೈಗೂಡಬೇಕು ಅಂತ ಹೇಳಿದ್ರೆ ಕಾಲ ಬರಬೇಕು. ಕಾಲ ತಸ್ಮೈ ನಮಃ. ಅದ್ರ ಮುಂದೆ ಯಾರೂ ದೊಡ್ಡವರಲ್ಲ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ನಾವೇನೋ ಬದುಕಿನಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು, ಆ ಮನೆ ಒಳಗೆ ವಾಸ ಮಾಡಬೇಕು, ನೆಮ್ಮದಿ ಬದುಕು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುರಳೀಧರ್, ಗ್ರಾಮಸ್ಥರಾದ ಪುಟ್ಟರಾಜಪ್ಪ, ನಟೇಶ್, ಕಾಳಿಂಗೇಗೌಡ, ಪ್ರಕಾಶ್, ಮೋಹನ್, ವಸಂತ್, ಮಹೇಶ್, ಧನಂಜಯ್, ಅನಿಲ್, ಯೋಗೇಶ್ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.